ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ಸುಜಾತ ಶೆಟ್ಟಿ. ನಮ್ಮ ಕುಂದಾಪುರ ಕೈರುಚಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಾವೊಂದು ಪುನರ್ಪುಳಿ ಅಂದರೆ ನಮ್ಮ ಕಡೆ ಮುರಿನ ಹುಳಿ ಅಂತಾರೆ, ಆಮೇಲೆ ತುಳುವವರೆಲ್ಲ ಪುನರ್ಪುಳಿ ಅಂತಾರೆ, ಕೋಕಮ್ಮು. ಇದನ್ನು ಒಂದು ರಸಮ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಇರುತ್ತಂತೆ. ಹಾಗಾಗಿ ಒಂದು 5-6 ಹೆಸರು ಇದು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಒಣಮೆಣಸು, ಬ್ಯಾಡಗಿ ಮೆಣಸು, ಸಾಸಿವೆ, ಜೀರಿಗೆ, ನಂತರ ಇದು ಪೆಪ್ಪರು, ಇದು ಚಿಲ್ಲಿ ಪುಡಿ, ಮೆಣಸಿನ ಪುಡಿ, ಇದು ಸ್ವಲ್ಪ ಬೆಳ್ಳುಳ್ಳಿ ಹಚ್ಚಿ ಜಜ್ಜಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಇದು ಕೋಕಮ್ಮು ಒಂದು 2 ಗಂಟೆ 3 ಗಂಟೆ ನೆನೆಸಿದರೆ ಸಾಕು, ಚೆನ್ನಾಗಿ ಜ್ಯೂಸ್ ಬಿಡುತ್ತೆ. ಈಗ ಮಾಡೋದು ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪದಲ್ಲೇ ಮಾಡಬೇಕು. ಇದು 3 ಚಮಚ ತುಪ್ಪ ಹಾಕಿದ್ದೀನಿ. ಹಾಗೆ ತುಪ್ಪ ಬಿಸಿ ಆಗ್ತಾಯಿದೆ. ಬೆಳ್ಳುಳ್ಳಿ ಒಂದು 5-6 ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಒಬ್ಬೊಬ್ಬರು ಹಿಂಗೆ ಹಾಕ್ತಾರೆ, ನಾನು ಹಿಂಗೆ ಹಾಕಿಲ್ಲ. ಹಿಂಗೆ ಬದಲು ಬೆಳ್ಳುಳ್ಳಿ ಹಾಕ್ಬೋದು ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಊಟ ಮಾಡ್ತಾಯಿದ್ರೆ ಇನ್ನೂ ಬೇಕನ್ನಿಸುತ್ತೆ. ಆಮೇಲೆ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಹಾಗೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಹೀಗೆ ಉದ್ದುದ್ದ ಕಟ್ ಮಾಡಿ ಹಾಕ್ತೀನಿ. ಅದೆಲ್ಲ ಹಾಗೆ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಬೆಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ವೈಟ್ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಒಂದು ಪಲ್ಯ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಫುಲ್ಲು ಇದರ ರಸ ಬಿಡಬೇಕು. ಬೆಳ್ಳುಳ್ಳಿದು, ಆಮೇಲೆ ಜೀರಿಗೆದು, ಈ ಒಣಮೆಣಸು ಕೂಡ ಖಾರ ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡಿದರೆ. ಇವಾಗ ಒಂದು 10 ಹೆಸರು ಕರಿಬೇವು ಬಿಡಿಸಿ ಇಟ್ಕೊಂಡಿದ್ದೀನಿ. ಕರಿಬೇವು ಇದೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾನೆ ಇರಬೇಕು. ಈಗ ಪೆಪ್ಪರ್ ಹಾಕ್ತೀನಿ. ಒಂದು ಅರ್ಧ ಚಮಚ, ಒಂದು ಚಮಚನ ಖಾರ ನೋಡಿ ಹಾಕ್ಕೊಳ್ಳಿ. ಈಗ ಇದು ಫ್ರೈ ಆಗ್ತಾ ಇದೆ. ಏನು ಗಮ್ಮಂತ ಸ್ಮೆಲ್, ಘಮ ಪರಿಮಳ ಬರ್ತಾಯಿದೆ. ಇವಾಗ ಇದನ್ನು ನೋಡಿ, ಫಸ್ಟೇ ಇದನ್ನು 3-4 ಸರ್ತಿ ನೆನೆಸುವಾಗ ತೊಳೆದ್ಬಿಟ್ಟು ನೀರು ಆಚೆ ಹಾಕಿಬಿಟ್ಟು ನೀರು ಹಾಕಿ ಇಡೋದು. ಫುಲ್ ರಸ ಬಂದಿದೆ ನೋಡಿ, ಏನು ಚೆನ್ನಾಗಿದೆ ರೆಡ್ಡಾಗಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮತ್ತೆ ಅದಕ್ಕೆ ನೀರು ಹಾಕ್ತಾಯಿದ್ರೆ ಬರುತ್ತೆ ರಸ. ಆದರೆ ಸಿಪ್ಪೆ ಹಾಕಬಾರ್ದು ಫ್ರೆಂಡ್ಸ್. ಸಿಪ್ಪೆ ಹಾಗೆ ಬಿಸಾಡಬೇಕು. ಅದರಲ್ಲಿ ಹುಳಿ ಅಂಶ ಎಲ್ಲ ಹೋದ್ಮೇಲೆ ಬಿಸಾಡಬೇಕು. ಈಗ ನಾನು ಒಂದು ಸ್ವಲ್ಪ ರಸಮ್ ಪುಡಿ ಇದೆ, ಅದು ಹಾಕ್ತಾಯಿದ್ದೀನಿ. ರಸಮ್ ಪುಡಿ ಹಾಕಿ ಹಾಗೆ ಚೆನ್ನಾಗಿ ಕುದೀತಾ ಇರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ನೀರು ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ಉಪ್ಪು. ನಾವು ಒಂದು 2 ಆಗುವಷ್ಟು ಮಾಡಿದ್ದೀನಿ. ತುಂಬ ತೆಳ್ಳಗೆ ಮಾಡಿದರೂ ಚೆನ್ನಾಗಿರಲ್ಲ. ಹಾಗೆ ಈ ಥರ ಇವಾಗ 1 ಉಂಡೆ ಬೆಲ್ಲ ಹಾಕ್ತೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಇದ್ರೇ ಚೆನ್ನಾಗಿರೋದು. ಇದು ಊಟ ಆದಮೇಲೆ ಹೀಗೆ ಜ್ಯೂಸ್ ಥರ ಕುಡಿಬೋದು. ನೀವು ಸೂಪೆಲ್ಲ ಕುಡಿತೀರಲ್ಲ, ಸೂಪು ಆ ಥರ ಕುಡಿಬೋದು. ಕುದೀತಾ ಇರುತ್ತೆ. ಎಲ್ಲ ಆಯಿತು. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಹುಳಿ ಜಾಸ್ತಿ ಆಗ್ಬೋದು. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಕಾಯ್ತಾ ಇರಿ.